ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರತಕ್ಕಂತಹ ಯುದ್ಧ ಸದ್ಯ ಎಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ ಅನ್ನೋದಕ್ಕೆ ದಿನ ಬೆಳಗಾದ್ರೆ ಒಂದೊಂದು ವಿಚಾರಗಳು ಹೊರಗೆ ಬರ್ತಾ ಇದೆ. ಈಗ ಅನಿಲದ ಮೇಲೆ ದೊಡ್ಡ ಮಟ್ಟಿನ ಎಫೆಕ್ಟ್ ಬೀರ್ತಾ ಇದ್ದು ಗ್ಯಾಸ್ ಎಮರ್ಜೆನ್ಸಿ ನಿರ್ಮಾಣವಾಗಿದೆ. ಹೋಟೆಲ್ಗಳಲ್ಲಿ ಇದರ ಪರಿಣಾಮಗಳು ಸ್ವಲ್ಪ ಹೆಚ್ಚೇ ಅನ್ನಬಹುದು. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಸದ್ಯ 10 ದಿನಕ್ಕೆ ಆಗುವಷ್ಟು ಮಾತ್ರ ಅಡುಗೆ ಅನಿಲದ ಲಭ್ಯತೆ ಇದೆ. ಹೋಟೆಲ್ ಅಸೋಸಿಯೇಷನ್ ಜೊತೆಗೆ ಸಿಎಸ್ ಸಭೆಯನ್ನು ಕರೆದಿದ್ದು ಸಿಲಿಂಡರ್ ಸಮಸ್ಯೆ ಕೈಗೊಳ್ಳಬೇಕಾದಂತಹ ಕ್ರಮಗಳ ಕುರಿತಾಗಿ ಈ ಸಭೆಯಲ್ಲಿ ಚರ್ಚೆ. ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಮಹತ್ವದ ಮೀಟಿಂಗ್. ಈ ಮೀಟಿಂಗ್ನ ನಂತರದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಲಾಗುತ್ತೆ ಅನ್ನೋದನ್ನು ನೋಡಬೇಕು. ಸಭೆಯಲ್ಲಿ ಪೊಲೀಸ್ ಕಮಿಷನರ್, ಜಿಬಿಎ ಕಮಿಷನರ್, ಆಹಾರ ಇಲಾಖೆ ಆಯುಕ್ತರು ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಸದ್ಯ ಯಾವ ರೀತಿಯಾಗಿ ಇದನ್ನು ನಿಭಾಯಿಸಬೇಕು, ಹೋಟೆಲ್ಗಳ ಮೇಲೆ ಆಗ್ತಾ ಇರ್ತಕ್ಕಂತಹ ಪರಿಣಾಮಕ್ಕೆ ಪರ್ಯಾಯ ಮಾರ್ಗಗಳೇನು, ಎಲ್ಲಿಯವರೆಗೂ ಇದು ಹೀಗೆ ಮುಂದುವರಿಯುತ್ತೆ, ನಮ್ಮ ಬಳಿ ಇರತಕ್ಕಂತಹ ಸ್ಟಾಕ್ ಎಷ್ಟು, ಉತ್ಪಾದನೆ ಏನು ಮತ್ತು ಹೆಚ್ಚುವರಿ ಉತ್ಪಾದನೆ ಸಾಧ್ಯನಾ ಮತ್ತು ಯಾವ ರೀತಿಯ ಸಲಹೆ ಸೂಚನೆಗಳನ್ನು ಕೊಡಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟು ರಾಜ್ಯಕ್ಕೆ ಶೇಕಡ 30ರಷ್ಟು ಅಭಾವ ಹೆಚ್ಚಾಗಿದೆ ಅಂತ. ಈಗ ನಮ್ಮ ಭಾರತದಲ್ಲೇ 30% ಉತ್ಪಾದನೆ ಅಂತ ಅಂದಾಗ ಸಹಜವಾಗಿ ಅದರ ಡಿಪೆಂಡೆನ್ಸಿ ಹೋಟೆಲ್ಗಳಲ್ಲಿ ಹೆಚ್ಚಾಗಿರೋದ್ರಿಂದ ಎಫೆಕ್ಟ್ ಕೂಡ ಜಾಸ್ತಿನೇ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ನಿಂದ. ಸುಕೇಶ್, ಮಹತ್ವದ ಮೀಟಿಂಗ್, ಈ ಮೀಟಿಂಗ್ನಲ್ಲಿ ಸದ್ಯ ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಏನ್ ನಿರೀಕ್ಷೆ ಮಾಡಬಹುದು? ಸಹಜವಾಗಿ ಯಾಕಂದ್ರೆ ಈಗ ಆಗ್ತಿರಕ್ಕಂಥ ಅಭಾವವನ್ನು ಹೇಗೆ ಫುಲ್ಫಿಲ್ ಮಾಡಬಹುದು ಅನ್ನುವಂಥದ್ದು. ಅಂದ್ರೆ ರಾಜ್ಯ ಸರ್ಕಾರ ಏನು ಅಂದ್ರೆ ಕೇಂದ್ರಕ್ಕೆ ಈಗಾಗಲೇ ಪತ್ರವನ್ನು ಕೂಡ ಬರೆದಿದೆ. LPG ಗ್ಯಾಸ್ ವಿಚಾರದಲ್ಲಿ ಅಥವಾ ಕಮರ್ಷಿಯಲ್ ಗ್ಯಾಸ್ ವಿಚಾರದಲ್ಲಿ ಆಗ್ತಿರಕ್ಕಂಥ ತೊಂದರೆ ಇರ್ಬೋದು, ಇದನ್ನ ಸರಿಪಡಿಸಿ ಅನ್ನುವಂಥದ್ದು. ಈಗ ಹೋಟೆಲ್ ಮಾಲೀಕರುಗಳು ಹೇಳ್ತಾ ಇರುವಂಥದ್ದು ಈಗಲೇ ಸಮಸ್ಯೆ ಆಗಿದೆ ಅನ್ನುವಂಥದ್ದು, ಅಥವಾ ಹೆಚ್ಚುವರಿಯಾಗಿ ಏನಾದರೂ ಸ್ಟಾಕ್ ಇರೋ ಅಥವಾ ರಾಜ್ಯ ಸರ್ಕಾರದ ಕಡೆಯಿಂದ ಏನಾದರೂ ಸಪೋರ್ಟಿವ್ ಆಗಿ ಏನಾದ್ರು ತರಿಸಿಕೊಡ್ಲಿಕ್ಕೆ ಅಥವಾ ಕೇಂದ್ರ ಜೊತೆ ಕರೆಸ್ಪಾಂಡೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು, ಅಥವಾ ಪರ್ಯಾಯ ಏನು ಮಾಡಬಹುದು, ಏನು ಕ್ರಮವನ್ನು ಕೈಗೊಳ್ಳೋ ತಕ್ಷಣಕ್ಕೆ ಅನ್ನುವಂಥ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಅವರು ಮಾತುಕತೆಗೆ ಮುಂದಾಗಿರುವಂಥದ್ದು. ಸರ್ಕಾರದ ಮಟ್ಟದಲ್ಲಿ CS ಅವರ ಜೊತೆಗೆ ಈ ಮಾತುಕತೆ ನಡೀತಾ ಇರುವಂಥದ್ದು. ಈ ಮಾತುಕತೆ ಸಂದರ್ಭದಲ್ಲಿ ಸರ್ಕಾರ ಕೊಡುವಂಥ ಭರವಸೆ ಏನು, ಅಥವಾ ಅಭಾವವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಹೋಟೆಲ್ಗಳ ಮುಚ್ಚದ ರೀತಿಯಲ್ಲಿ ಪರ್ಯಾಯವಾಗಿ ಕೈಗೊಳ್ಳಬಹುದಾದಂಥ ಕ್ರಮ ಏನು ಅನ್ನುವಂಥ ವಿಚಾರದಲ್ಲಿ ಸರ್ಕಾರದ ನಿಲುವು ಅನ್ನೋದು ಕೂಡ ಹೇಳಬಹುದು. ಅಥವಾ ಹೋಟೆಲ್ ಮಾಲೀಕರಿಂದ ಏನಾದರೂ ಡಿಮ್ಯಾಂಡ್ ಇದ್ರೆ ಬೇರೆ ಈ ರೀತಿಯ ಒಂದು ಕ್ರಮವನ್ನು ಕೈಗೊಂಡ್ರೆ ಸರ್ಕಾರಕ್ಕೆ ಈ ನಿರ್ಧಾರಕ್ಕೆ ಮುಂದಾದರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅವರು ಏನಾದರೂ ಸಲಹೆಗಳನ್ನ ಕೊಟ್ಟರೆ ಸಹಜವಾಗಿ ಅದು ಕೂಡ ಪಾಲಿಸುವಂಥ ಸಾಧ್ಯತೆ ಇರುತ್ತೆ. ದಿವ್ಯಜ್ಯೋತಿ, ಸೊ ಈಗ ಮೊದಲ ಆದ್ಯತೆ ಯಾರಿಗಿರುತ್ತೆ? ಈಗ ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಆದ್ಯತೆಯೋ ಅಥವಾ ಗೃಹ ಬಳಕೆಯ ಸಿಲಿಂಡರ್ಗಳು ಸಾಮಾನ್ಯವಾಗಿ ಹೆಚ್ಚು ದಿನಗಳು ಬರೋದ್ರಿಂದಾಗಿ ಇವರುಗಳಿಗೆ ಪೂರೈಕೆ ಮಾಡುವಂತಹ ಆದ್ಯತೆಯನ್ನೇನಾದರೂ ಇಟ್ಕೊಂಡಿದ್ದಾರೋ? ಈಗ ಎರಡೂ ಕೂಡ ಸರಿಸಮಾನವಾಗಿರುತ್ತೆ. ಹಾಗಂತ ಗೃಹ ಬಳಕೆಯ ಆದ್ಯತೆಯನ್ನು ಕಡಿಮೆ ಮಾಡಿ ಇನ್ನೊಬ್ಬರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳೋಕ್ಕಾಗತ್ತೋ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಗೃಹ ಬಳಕೆ ಅಗತ್ಯವಂತ ಪೂರೈಕೆ, ಯಾಕಂದರೆ ತಿಂಗಳಿಗೆ 1 ಸಿಲಿಂಡರ್ ಅಂದರೂ ಕೂಡ ಆ ಕುಟುಂಬಕ್ಕೆ ಕೆಲವರು ರಿಸರ್ವ್ ಮಾಡಿರ್ಬೋದು, ಇನ್ನು ರಿಸರ್ವ್ ಮಾಡಲಿಕ್ಕೆ ಅವಕಾಶ ಇರ್ಬೋದು, ಕೆಲವರು ಖಾಲಿ ಆಗ್ಬೋದು. ಹೀಗೆ ಅವರಿಗೆ ಮೊದಲು ಆದ್ಯತೆ ಕೊಡಲೇಬೇಕಾಗುತ್ತೆ. ಜೊತೆಗೆ ಕಮರ್ಷಿಯಲ್ಲೂ ಕೂಡ, ಯಾಕಂದರೆ ಸಾಕಷ್ಟು ಜನ ಹೋಟೆಲ್ಗಳ ಮೇಲೆ ಊಟ ತಿಂಡಿ ಇವುಗಳೆಲ್ಲ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಮತ್ತು ಕಮರ್ಷಿಯಲ್ ಆಕ್ಟಿವಿಟೀಸ್ ಕೂಡ ನಡೆಯೋದ್ರಿಂದ ಅದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಆದರೆ ಯಾವುದೋ ಒಂದನ್ನು ಆದ್ಯತೆ ಮೇಲೆ ಪರಿಗಣಿಸೋಕ್ಕಾಗಲ್ಲ, ಎರಡನ್ನೂ ಕೂಡ ಸರಿದೂಗಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ರೇರ್ ಕೇಸ್ ಯಾವಾಗಲೂ ಹೊರಗಡೆ ಹೋಗಿ ತಿನ್ನೋಣ ಬಾಯಿ ರುಚಿ ಅಂತ ಅಂದ್ಕೊಳ್ಳೋರ್ದು ಸಮಸ್ಯೆ ಆಗಲ್ಲ. ಆದರೆ ಕೆಲವರು ಬೇರೆ ಬೇರೆ ಕಡೆಗಳಿಂದ ಬಂದಿರ್ತಾರೆ, ಹೋಟೆಲ್ ಊಟವನ್ನೇ ಅವರು ಆಧರಿಸಿರ್ತಾರೆ. ಅಂಥವ್ರಿಗೆ ಈಗ ಹೋಟೆಲ್ಗಳು ಬಂದಾಗೋದು ಅಥವಾ ಹೋಟೆಲ್ಗಳಲ್ಲಿ ಸರಿಯಾದ ಊಟದ ಲಭ್ಯತೆ ಇಲ್ಲದೆ ಇರೋದು, ಇದೆಲ್ಲವೂ ಕೂಡ ಸಹಜವಾಗಿ ಬಿಸಿ ಮುಟ್ಟಿಸುತ್ತೆ. ಈಗ ಅದೇ ಆಗ್ತಾ ಇರೋದು. ಮಧ್ಯಪ್ರಾಚ್ಯ ವಾರ್ನ ಎಫೆಕ್ಟ್ ಯಾವ ರೀತಿಯಾಗಿ ಅಡುಗೆ ಅನಿಲ ಇರಬಹುದು ಅಥವಾ ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ಇರಬಹುದು, ಎರಡರ ಮೇಲೂ ತಟ್ತಾ ಇದೆ ಅನ್ನೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆಯೇ ಕಾಣಿಸ್ತಾ ಇರೋದು.